ಎಲ್ಲರಿಗೂ ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ನಮಸ್ಕಾರ. ಇವತ್ ನಾವೊಂದು ಸ್ವಲ್ಪ ಸೂಕ್ಷ್ಮವಾದ ಆದ್ರೆ ಯುವ ಜನರಲ್ಲಿ ಸಾಮಾನ್ಯವಾಗಿ ಕುತೂಹಲ ಕೇರಳಿಸುವ ಒಂದು ವಿಷಯದ ಬಗ್ಗೆ ಮಾತಾಡೋಣ ಅಂತ ಇದ್ದೀವಿ. ಹೌದು. ಸೌಂದರ್ಯ, ಆಮೇಲೆ ಈ ಶಾರೀರಿಕ ವ್ಯತ್ಯಾಸಗಳು, ಆಕರ್ಷಣೆ, ಇದರ ಹಿಂದಿನ ಕಾರಣಗಳ ಬಗ್ಗೆ ಒಂದು ಸಮಾಜಶಾಸ್ತ್ರೀಯ ಬರಹ ಇದೆಯಲ್ಲ, ಅದರ ಕೆಲವು ಭಾಗಗಳನ್ನ ಇಟ್ಕೊಂಡು ಚರ್ಚೆ ಮಾಡೋಣ. ಖಂಡಿತ. ನಮ್ಗೆ ಬಂದಿರೋ ಮೂಲ ಪ್ರಶ್ನೆ ಹೀಗಿದೆ ನೋಡಿ. ತುಂಬಾ ಸುಂದರವಾಗಿ ಕಾಣೋ ಹುಡುಗಿ ಮತ್ತೆ ಸಾಧಾರಣವಾಗಿ ಕಾಣೋ ಹುಡುಗಿ, ಇವರ ಖಾಸಗಿ ಭಾಗಗಳಲ್ಲಿ ಏನಾದ್ರೂ ವ್ಯತ್ಯಾಸ ಇರುತ್ತಾ? ಹುಡುಗರು ಯಾಕೆ ಹೆಚ್ಚಾಗಿ ಸುಂದರ ಮುಖಗಳಿಗೆ ಅಟ್ರಾಕ್ಟ್ ಆಗ್ತಾರೆ? ವ್ಯತ್ಯಾಸ ಬರೀ ಮುಖದಲ್ಲೇನಾ? ಈ ತರದ ಪ್ರಶ್ನೆಗಳು. ಸರಿ, ಇದು ಸಾಮಾನ್ಯ ಕುತೂಹಲನೆ. ಹೌದು. ಇದಕ್ಕೆ ಸ್ವಲ್ಪ ಸೆನ್ಸಿಟಿವ್ ಆಗಿ ಆದ್ರೆ ಮಾಹಿತಿ ಆಧಾರದ ಮೇಲೆ ಉತ್ತರ ಕೊಡೋ ಪ್ರಯತ್ನ ಮಾಡೋಣ. ಖಂಡಿತ, ನೋಡೋಣ. ಹಾಗಾದ್ರೆ ಮೊದಲಿಗೆ ಈ ಶಾರೀರಿಕ ವ್ಯತ್ಯಾಸದ ಪ್ರಶ್ನೆನೆ ತಗೊಳ್ಳೋಣ. ನಾವು ನೋಡ್ತಿರೋ ಈ ಲೇಖನದಲ್ಲಿ ಮುಖದ ಅಂದಕ್ಕೂ ಖಾಸಗಿ ಅಂಗಗಳ ರಚನೆಗೂ ಏನಾದ್ರೂ ಸಂಬಂಧ ಇದೆ ಅಂತ ಹೇಳಿದಾರಾ? ನೋಡಿ, ಈ ಬರಹದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದ್ರೆ ಖಾಸಗಿ ಅಂಗಗಳು ನಮ್ಮ ದೇಹದ ಬೇರೆ ಅಂಗಗಳ ತರಾನೇ, ಅವು ಸಹಜವಾದವು. ಓಕೆ. ಒಬ್ಬ ಹುಡುಗಿಯ ಮುಖ ಎಷ್ಟು ಸುಂದರವಾಗಿದೆ ಅನ್ನೋದಕ್ಕೂ ಆಕೆ ಖಾಸಗಿ ಅಂಗಗಳ ರಚನೆಗೂ ಆಕ್ಚುಲಿ ನೇರವಾಗಿ ಯಾವುದೇ ವೈಜ್ಞಾನಿಕ ಸಂಬಂಧ ಇಲ್ಲ. ಹೌದಾ? ಹೌದು. ಈಗ ಗಾತ್ರ, ಬಣ್ಣ, ಆಕಾರದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಇರ್ಬೋದು ವ್ಯಕ್ತಿಯಿಂದ ವ್ಯಕ್ತಿಗೆ, ಅದು ಸಹಜ. ಆದರೆ ಆ ವ್ಯತ್ಯಾಸಗಳು ಹೇಳೋದು ಜೆನೆಟಿಕ್ಸ್ ಅಂದ್ರೆ ವಂಶವಾಹಿಗಳು, ಹಾರ್ಮೋನ್ಗಳು, ಅವರ ಒಟ್ಟಾರೆ ಆರೋಗ್ಯ, ಜೀವನ ಶೈಲಿ, ಈ ತರದ ವಿಷಯಗಳಿಂದ ಪ್ರಭಾವಿತವಾಗಿರುತ್ತೆ. ಅಷ್ಟೇ ಹೊರತು ಮುಖದ ಅಂದದಿಂದಲ್ಲ. ಸೊ ಮೂಲಭೂತವಾಗಿ ರಚನೆಯಲ್ಲಿ ಅಂತಹ ದೊಡ್ಡ ವ್ಯತ್ಯಾಸ ಏನೂ ಇರೋದಿಲ್ಲ. ಓಕೆ ಓಕೆ ಅಂದ್ರೆ ಮುಖದ ಅಂದಕ್ಕೂ ಒಳಗಿನ ಶರೀರ ರಚನೆಗೂ ನೇರ ಸಂಬಂಧ ಇಲ್ಲ ಅನ್ನೋದು ಸ್ಪಷ್ಟ ಆಯಿತು. ಹೌದು. ಹಾಗಾದ್ರೆ ಮುಂದಿನ ಪ್ರಶ್ನೆ, ಶಾರೀರಿಕವಾಗಿ ದೊಡ್ಡ ವ್ಯತ್ಯಾಸ ಇಲ್ಲ ಅಂದ್ಮೇಲೆ ಸಮಾಜದಲ್ಲಿ ಸುಂದರ ಅಂತಾರಲ್ಲ, ಆ ಮುಖಗಳ ಕಡೆಗೆ ಯಾಕೆ ಆಕರ್ಷಣೆ ಜಾಸ್ತಿ ಇರುತ್ತೆ? ಇದರ ಬಗ್ಗೆ ಈ ಮೂಲ ಲೇಖನದಲ್ಲಿ ಏನ್ ಕಾರಣ ಕೊಡ್ತಾರೆ? ಹೌದು, ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಪ್ರಶ್ನೆ. ಇದಕ್ಕುತ್ತರವಾಗಿ ಸಮಾಜಶಾಸ್ತ್ರ ಮತ್ತೆ ಮನೋವಿಜ್ಞಾನ ಎರಡರ ನೆಲೆಯಲ್ಲೂ ಕೆಲವು ಕಾರಣಗಳನ್ನ ಹೇಳ್ತಾರೆ. ಸರಿ. ಮೊದಲನೇದಾಗಿ ಫಸ್ಟ್ ಇಂಪ್ರೆಷನ್ ಅಥವಾ ಮೊದಲ ನೋಟದ ಆಕರ್ಷಣೆ ಅಂತಾರಲ್ಲ, ಅದು. ಮನುಷ್ಯರು ಸಹಜವಾಗಿ ಮಾತಾಡೋಕ್ ಶುರು ಮಾಡಿದಾಗ ಮುಖ, ಕಣ್ಣು, ನಗು ಈ ತರದ ಬಾಹ್ಯ ಲಕ್ಷಣಗಳನ್ನೇ ಮೊದಲು ಗಮನಿಸೋದು. ಹೌದು, ಅದು ನಿಜ. ಇನ್ನು ಎರಡನೆಯದಾಗಿ ನಮ್ಮ ಸಮಾಜ ಮತ್ತೆ ಮುಖ್ಯವಾಗಿ ಮಾಧ್ಯಮಗಳು. ಈಗ ಸಿನಿಮಾಗಳು, ಜಾಹೀರಾತುಗಳ ನೋಡಿ. ಓ ಹೌದು ಹೌದು. ಅವೊಂದು ನಿರ್ದಿಷ್ಟ ರೀತಿಯ ಸೌಂದರ್ಯ ಹೇಗಿರಬೇಕು ಅನ್ನೋ ಕಲ್ಪನೆಗಳನ್ನ ನಮ್ಮೇಲೆ ಸದಾ ಹೇರ್ತಾಲೆ ಇರ್ತವೆ. ನಿಜ. ಅದರಿಂದ ನಾವು ಯಾವುದನ್ನ ಸುಂದರ ಅನ್ಕೋಬೇಕು ಅನ್ನೋದೇ ಬದಲಾಗ್ಬಿಡುತ್ತಲ್ವಾ? ಕರೆಕ್ಟ್. ನಮ್ಮ ಗ್ರಹಿಕೆ ಮೇಲೆ ಅದು ಖಂಡಿತ ಪ್ರಭಾವ ಬೀರುತ್ತೆ. ಇದರಲ್ಲಿ ಆತ್ಮವಿಶ್ವಾಸ, ಬಾಡಿ ಲ್ಯಾಂಗ್ವೇಜ್ ಇದ್ರ ಬಗ್ಗೆನೂ ಏನೋ ಹೇಳಿದಾರಲ್ವಾ? ಹೌದು, ಖಂಡಿತ. ಅದೊಂದು ಮುಖ್ಯವಾದ ಪಾಯಿಂಟ್. ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ, ಸಮಾಜ ಯಾರನ್ನ ಸುಂದರ ಅಂತ ಗುರುತಿಸುತ್ತೋ ಅವರು ಸ್ವಲ್ಪ ಹೆಚ್ಚು ಆತ್ಮವಿಶ್ವಾಸದಿಂದ ಇರೋ ಸಾಧ್ಯತೆ ಇರುತ್ತೆ. ಆ ಕಾನ್ಫಿಡೆನ್ಸ್, ಆ ಪಾಸಿಟಿವ್ ಬಾಡಿ ಲ್ಯಾಂಗ್ವೇಜ್ ಇದೆಯಲ್ಲ, ಹೌದು, ಅದು ಬೇರೆಯವರಿಗೆ ಆಕರ್ಷಕವಾಗಿ ಕಾಣಿಸ್ಬೋದು. ಓ ಹಾಗೆ. ಆದ್ರೆ ಇಲ್ಲಿ ಒಂದು ಸ್ವಾರಸ್ಯಕರವಾದ ವಿಷಯ ಇದೆ. ಇದು ಸೌಂದರ್ಯದ ನೇರವಾದ ಎಫೆಕ್ಟ್ ಅನ್ನೋದಕ್ಕಿಂತ ಆ ಸೌಂದರ್ಯಕ್ಕೆ ಸಮಾಜದಿಂದ ಸಿಗುವ ಒಂದು ಸ್ವೀಕೃತಿ, ಪ್ರೋತ್ಸಾಹ ಇದೆಯಲ್ಲ, ಅದರ ಪರೋಕ್ಷ ಪರಿಣಾಮ ಆಗಿರೋ ಸಾಧ್ಯತೆ ಹೆಚ್ಚು ಅಂತ ಈ ಬರಹ ಹೇಳುತ್ತೆ. ಓ, ಇದು ಇಂಟ್ರೆಸ್ಟಿಂಗ್ ಆಗಿದೆ. ಸೌಂದರ್ಯ ಮತ್ತು ಸಮಾಜದ ಒಪ್ಪಿಗೆ ನಡುವಿನ ಸಂಬಂಧ ಇದು. ಹೌದು, ಇದು ಸ್ವಲ್ಪ ಸಂಕೀರ್ಣವಾದ ನಂಟು. ಹಾಗಾದ್ರೆ ಇವೆಲ್ಲ ಅಂಶಗಳನ್ನ ನೋಡಿದಾಗ ಈ ಮೂಲ ಬರಹದ ಮುಖ್ಯವಾದ ಸಂದೇಶ ಏನು? ಏನ್ ಹೇಳೋಕೆ ಪ್ರಯತ್ನ ಮಾಡ್ತಿದ್ದಾರೆ? ಮೂಲಭೂತವಾಗಿ ಒಂದೇ ವಾಕ್ಯದಲ್ಲಿ ಹೇಳೋದಾದ್ರೆ, ಹೊರಗಿನ ಸೌಂದರ್ಯ ಅಂದ್ರೆ ಮುಖ್ಯವಾಗಿ ಮುಖದ ಅಂದ, ಅದು ಒಬ್ಬ ವ್ಯಕ್ತಿಯ ನಿಜವಾದ ಸ್ವಭಾವವನ್ನಾಗ್ಲಿ ಅಥವಾ ಅವರ ಒಳಗಿನ ಶರೀರದ ರಚನೆಯನ್ನಾಗ್ಲಿ ನಿರ್ಧರಿಸಲ್ಲ ಅನ್ನೋದೇ ಇದರ ಮುಖ್ಯ ಸಾರಾಂಶ. ಸರಿ. ವ್ಯಕ್ತಿತ್ವ, ಆರೋಗ್ಯವಾಗಿರೋದು, ನೈತಿಕತೆ, ಬೇರೆಯವರ ಭಾವನೆಗಳಿಗೆ ಬೆಲೆ ಕೊಡೋದು, ಈ ತರದ ಒಳಗಿನ ಗುಣಗಳಿದೆಯಲ್ಲ, ಹೌದು ಹೌದು, ಅವು ದೀರ್ಘಕಾಲದ ಸಂಬಂಧಗಳಲ್ಲಿ ಒಬ್ಬ ವ್ಯಕ್ತಿಯನ್ನ ಅಳೆಯುವಾಗ ಹೆಚ್ಚು ಮುಖ್ಯ ಆಗ್ತವೆ ಅಂತ ಈ ಬರಹ ಹೇಳುತ್ತೆ. ನಿಜವಾದ ಸೌಂದರ್ಯ ಅಂದ್ರೆ ಬರೀ ಮುಖ ಅಲ್ಲ, ಅದು ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ, ಅವರ ಸಂಪೂರ್ಣ ಅಸ್ತಿತ್ವದಲ್ಲಿರುತ್ತೆ. ಅರ್ಥ ಆಯ್ತು. ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆಯಿಂದ ನಮ್ಗೆ ತಿಳಿದು ಬಂದಿರೋದು, ಶಾರೀರಿಕ ರಚನೆ ಬಹುತೇಕ ಎಲ್ಲರಲ್ಲೂ ಒಂದೇ ರೀತಿ ಇರುತ್ತೆ.
ಹೌದು, ಮೂಲಭೂತವಾಡಿ. ಆದ್ರೆ ಆಕರ್ಷಣೆ ಅನ್ನೋದು ಅದು ಜೈವಿಕ, ಸಾಮಾಜಿಕ, ವೈಯಕ್ತಿಕ ಕಾರಣಗಳ ಒಂದು ಕಾಂಪ್ಲೆಕ್ಸ್ ಮಿಶ್ರಣ ಇದ್ದ ಹಾಗೆ. ಖಚಿತವಾಗಿ. ಹೊರಗಿನ ನೋಟದ ಆಚೆಗೆ ಹೋಗಿ ವ್ಯಕ್ತಿಯನ್ನ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಈ ಲೇಖನ ಒತ್ತಿ ಹೇಳುತ್ತೆ. ಹೌದು, ಖಂಡಿತವಾಗಿಯೂ. ವ್ಯಕ್ತಿಯ ನಿಜವಾದ ರೂಪ ಅಂದ್ರೆ ಅವರ ಮನಸ್ಸು, ಮಾತು, ನಡತೆ, ಬುದ್ಧಿವಂತಿಕೆ, ಭಾವನೆಗಳು ಎಲ್ಲವನ್ನೂ ಸೇರಿಸಿದ ಒಂದು ವ್ಯಕ್ತಿತ್ವ ಇದೆಯಲ್ಲ, ಅದನ್ನ ಅರ್ಥ ಮಾಡಿಕೊಳ್ಳೋದು ಮುಖ್ಯ ಅನ್ನೋದೇ ಈ ಬರಹದ ಆಶಯ. ಒಂದ್ ರೀತಿ ಬಾಹ್ಯ ಆಕರ್ಷಣೆಯ ಮೇಲಿನ ಅತಿಯಾದ ಗಮನವನ್ನ ಪ್ರಶ್ನೆ ಮಾಡೋಕೆ ಇದು ನಮ್ಮನ್ನ ಪ್ರೇರೇಪಿಸುತ್ತೆ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರು ಸ್ವಲ್ಪ ಯೋಚನೆ ಮಾಡ್ಲಿಕ್ಕೆ ಒಂದು ಪ್ರಶ್ನೆ ಇದೆ. ಹೇಳಿ. ಸೌಂದರ್ಯದ ಬಗ್ಗೆ ನಮ್ಮ ಯೋಚನೆಗಳು ನಮಗೆ ಗೊತ್ತಿಲ್ಲದೆ ಹಾಗೆ ಸಮಾಜದಿಂದ, ಮಾಧ್ಯಮಗಳಿಂದ ಇಷ್ಟೆಲ್ಲ ಪ್ರಭಾವಕ್ಕೆ ಒಳಗಾಗಿರುವಾಗ, ಆ ಪ್ರಭಾವಗಳನ್ನ, ಆ ಕಟ್ಟುಪಾಡುಗಳನ್ನ ನಾವು ಸ್ವಲ್ಪ ಪ್ರಜ್ಞಾಪೂರ್ವಕವಾಗಿ ಪ್ರಶ್ನೆ ಮಾಡಕ್ ಶುರು ಮಾಡಿದ್ರೆ ನಮ್ಮ ವೈಯಕ್ತಿಕ ಆಕರ್ಷಣೆಗಳು, ನಮ್ಮ ಆಯ್ಕೆಗಳು, ನಮ್ಮ ಸಂಬಂಧಗಳ ಮೇಲೆಲ್ಲ ಅದು ಹೇಗೆ ಪರಿಣಾಮ ಬೀರಬಹುದು, ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಹೌದು, ಇದು ಯೋಚನೆ ಮಾಡಬೇಕಾದ ವಿಷಯ.